ಇನ್ನು ಬಿಗ್ ಬಾಸ್ ವಿಚಾರಕ್ಕೆ ಬರೋಣ. ಬಿಗ್ ಬಾಸ್ ಅನ್ನೋದು ತನಿಷಾ ಅವ್ರ ಲೈಫ್ನ ಎಷ್ಟು ಬದಲಾಯಿಸ್ತು? ಮೊದಲಿಂದನೂ ನಾನು ಬರ್ತಾ ಇರುವಂತಹ ಎಲ್ಲ ಆಪರ್ಚುನಿಟಿಗಳನ್ನು ಎಷ್ಟು ಸಾಧ್ಯನೋ ಅಷ್ಟು ಯುಟಿಲೈಸ್ ಮಾಡ್ಕೊಳ್ತಾನೆ ಬಂದಿದ್ದೀನಿ. ಯಾಕಂದರೆ ನನ್ನ ದಾರಿಗೆ ಬಂದಿದೆ ಅಂತಂದರೆ ನಾನು ಯಾವತ್ತೂ ಅದನ್ನು ತ್ಯಜಿಸಲ್ಲ. ನನಗೆ ಬೇಡ ಅಂತ ನಾನು ಯಾವತ್ತೂ ಹೇಳ್ಕೊಳ್ಳಲ್ಲ. ನಾನು ಹಂಗೇನಾದರೂ ಹೇಳಿದ್ದೀನಿ ಅಂತಂದರೆ ಅದ್ರಲ್ಲಿ ತುಂಬ ತೀರಾ ಏನೋ ಒಂದು ಇರುತ್ತೆ, ಆ ಕಾರಣಕ್ಕೆ ನಾನು ಬೇಡ ಅಂತ ಹೇಳಿರ್ತೀನಿ. ಇಲ್ಲಾಂತಂದರೆ ನಾನು ಸಾಮಾನ್ಯವಾಗಿ ರಿಜೆಕ್ಟ್ ಮಾಡಲ್ಲ. ಹಾಗೆ ಬಂದಿದ್ದು ಬಿಗ್ ಬಾಸು. ಓಕೆ, ಇನ್ನೊಂದು 4 ಪ್ರಾಜೆಕ್ಟ್ ಜಾಸ್ತಿ ಸಿಗ್ಬೋದು ಅಂತ ಆಸೆ ಪಟ್ಕೊಂಡು ನಾನು ಒಪ್ಕೊಂಡಿರೋವಂಥದ್ದು ಇದೇ ಸತ್ಯ. ಆಬ್ವಿಯಸ್ಲಿ ಅದರಲ್ಲೂ ನನಗೆ ಪೇಮೆಂಟ್ ಅಂತ ಮಾತಾಡಿರೋದಾಗಿರ್ಬೋದು, ನನ್ನ ಕಾಸ್ಟ್ಯೂಮ್ ಅಂತ ಮಾತಾಡಿರೋದಾಗಿರ್ಬೋದು, ಅದ್ರ ಉದ್ದೇಶನೇ ನಾನು ಇನ್ನೊಂದು 4 ಏನೋ ಒಂದು ಮಾಡ್ತೀನಿ ಪ್ರಾಜೆಕ್ಟು. ಆಬ್ವಿಯಸ್ಲಿ ನಮ್ಮದೊಂದು ಫಾಲೋವರ್ಸ್ ಜಾಸ್ತಿ ಆಗ್ತಾರೆ, ಫ್ಯಾನ್ಸ್ ಜಾಸ್ತಿ ಆಗ್ತಾರೆ, ಅಷ್ಟೇ ತಲೆಯಲ್ಲಿತ್ತು. ಆಚೆ ಬಂದ ಮೇಲೆ ಜನ ನನಗೆ ಕೊಟ್ಟಂತಹ ಅಪಾರ ಪ್ರೀತಿ ನನ್ನನ್ನು ಕರಗಿಸೇ ಬಿಡ್ತು. ಅದಕ್ಕೆ ತುಂಬ ಸಣ್ಣ ಆಗಿದ್ದೆ. ಆಮೇಲೆ ಎಲ್ಲೋ ಪ್ರೀತಿ ಕಮ್ಮಿ ಮಾಡಿದ್ರೆ ಅನ್ಸುತ್ತೆ, ಸ್ವಲ್ಪ ದುಮ್ಮಿ ಹೋಗ್ಬಿಟ್ಟಿದ್ದೀನಿ ನಾನು. ಇಲ್ಲ, ವರ್ಕ್ಲೋಡ್ ಜಾಸ್ತಿ ಆದಾಗ ಬೇರೆ ಯಾವುದನ್ನು ಮಾಡೋದಕ್ಕಾಗಲಿಲ್ಲ, ಇದೇ ಸತ್ಯ. ಏನೋ ನಾನು ಮಿರರ್ ನೋಡ್ಕೊಳ್ಳಲ್ಲ, ನನಗೆ ಗೊತ್ತಿಲ್ಲ ಅಂತೀನಲ್ಲ, ನಾನೊಂದು 2 ರೌಂಡ್ ದಪ್ಪ ಆಗಿದ್ದೀನಿ ಅನ್ನೋದು ನನಗೂ ತುಂಬ ಚೆನ್ನಾಗಿ ಗೊತ್ತಿದೆ. ಬಟ್ ವರ್ಕ್ಲೋಡ್ ಹೀಗಿದ್ದಾಗ ನಾನು ಡಯಟ್ ಅಂತಲೂ ಮಾಡೋಕ್ಕಾಗಲಿಲ್ಲ, ವರ್ಕೌಟ್ ಅಂತಲೂ ಮಾಡೋಕ್ಕಾಗಿಲ್ಲ. ಮಾಡಬೇಕು ಅನ್ನೋದೇ ಸರಿ. ಐ ಮೈಟ್ ಟೇಕ್ ಅ ಲಿಟಲ್ ಟೈಮ್, ಬಟ್ ಐ ಆಮ್ ವರ್ಕಿಂಗ್ ಟುವರ್ಡ್ಸ್ ಇಟ್. ಎಷ್ಟು ಸಾಧ್ಯನೋ ಅಷ್ಟು ಟ್ರೈ ಮಾಡ್ತಿರ್ತೀನಿ. ಬಿಕಾಸ್ ಏನಾಗುತ್ತೆ, ಬೆಳಗ್ಗೆ ಎಲ್ಲೋ ಒಂದು 7 ಗಂಟೆಗೆ ಎದ್ದು ಹೊರಟ್ರೆ ಮತ್ತೆ ಮಧ್ಯರಾತ್ರಿ 1 ಗಂಟೆ 2 ಗಂಟೆಗೆ ಮನೆಗೆ ಹೋಗಿರ್ತೀವಿ. ಅಷ್ಟೊತ್ತಲ್ಲಿ ಊಟ ಮಾಡೋಕ್ಕಾಗಲ್ಲ. ಕೆಲವೊಂದ್ಸತಿ ಅಷ್ಟೊತ್ತಲ್ಲಿ ಊಟ ಮಾಡೋದು ಆಬ್ವಿಯಸ್ಲಿ ನಮಗೆ ಪ್ಯಾಟ್ರನ್ ಚೇಂಜ್ ಆಗಿರುತ್ತಲ್ಲ. ಆ್ಯಂಡ್ ಆಲ್ಮೋಸ್ಟ್ 1 ವರ್ಷದಿಂದ ನಾನು ಸರಿಯಾಗಿ ನಿದ್ದೆ ಮಾಡಿಲ್ಲ. ದಿಸ್ ಇಸ್ ವಾಟ್ ಇಸ್ ದ ರಿಯಲ್ ಫ್ಯಾಕ್ಟ್. ಸೊ ನಮ್ದು ಎಲ್ಲ ಪ್ಯಾಟ್ರನ್ಗಳು ಏರ್ಪೇರ್ ಆದಾಗ ನಮ್ಮ ಬಾಡಿ ಕೂಡ ನಮ್ಮನ್ನು ಚೇಂಜ್ ಮಾಡುತ್ತೆ. ಸಾಧ್ಯ ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ. ಮೈ ಬೆಸ್ಟ್ ಐ ಆಮ್ ಡೂಯಿಂಗ್. ಅದಲ್ಲದೆ ಬಿಗ್ ಬಾಸಿಂದ ನಾನು ಬಂದು ಜ್ಯುವೆಲ್ರಿ ಶಾಪ್ ಓಪನ್ ಮಾಡಿದೆ. ನಮ್ಮ ಕುಪ್ಪಂಡಾಸ್ ಜ್ಯುವೆಲ್ರೀಸ್ನ ಲಾಂಚ್ ಮಾಡಿದೆ. ಇವತ್ತಿಗೆ ವೆಬ್ಸೈಟ್ ಕೂಡ ಲಾಂಚ್ ಆಗಿದೆ. ಈಗ ನಾನು ಪ್ರೊಡ್ಯೂಸರ್ ಆಗಿದ್ದೀನಿ. ನನ್ನ ಒಂದು ಏಳಿಗೆಗೆ ಎಲ್ಲ ನೀವೇ ಕಾರಣ. ಆಬ್ವಿಯಸ್ಲಿ ದುಡ್ಡು ಕೊಟ್ಟಂತಹ ನಮ್ಮ ಪಾರ್ಟ್ನರ್ಸ್ ಕೂಡ ಕಾರಣ ಆಗ್ತಾರೆ. ನಾನು ಅರ್ನ್ ಮಾಡಿರುವಂತಹ ಎಲ್ಲ ದುಡ್ಡನ್ನು ನಾವು ಇನ್ಕ್ಲೂಡ್ ಮಾಡಿದ್ದೀವಿ. ಸೊ ಇದೆಲ್ಲವೂ ಸೇರಿ ಒಂದು ಸ್ಟ್ರಾಂಗ್ ಮುಷ್ಟಿಯಾಗಿ ನಾವು ನಿಂತ್ಕೊಂಡಿದ್ದೀವಿ. ಎಲ್ಲ ನಮ್ಮ ಸ್ಟ್ರೆಂತ್ ಇದರಲ್ಲೇ ಇರೋದು. ಮುಂದೆ ಬಂದು ಇವತ್ತಿಲ್ಲಿ ನಿಂತ್ಕೊಂಡು ನಾನು ಆರಾಮಾಗಿ ಮಾತಾಡ್ತಾ ಇದ್ದೀನಿ. ಯಾವುದೋ ಒಂದು ಪ್ರಾಜೆಕ್ಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಕೋಣ ಸಿನಿಮಾ ಮಾಡಿದ್ದೀನಿ ಅಂತಂದರೆ ಎಲ್ಲರ ಆಶೀರ್ವಾದ ಪ್ರೀತಿ ತುಂಬ ಇದೆ. ಅದ್ರ ಜೊತೆಗೆ ಈ ಬರ್ತಾ 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 ನಾವು ಬೆಳೀತಾ 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 ಎಲ್ಲರ ಟ್ರೂ ಕಲರ್ಸ್ ಕೂಡ ಗೊತ್ತಾಗ್ತದೆ. ಸೊ ದೇವರು ನನಗೆ ಆಶೀರ್ವಾದ ಮಾಡೋದ್ರ ಜೊತೆಗೆ ಯಾವ್ಯಾವ ಅನ್ವಾಂಟೆಡ್ ಇದೆಯೋ ಅದನ್ನೆಲ್ಲ ನಾನು ಹಿಂಗೆ ಒದರ್ಬಿಟ್ಟಿದೆ ನನಗೆ. ಸೊ ಐ ಆಮ್ ಇನ್ ದ ಗುಡ್ ಪಾತ್ ಅಂತ ಐ ಆಮ್ ಶ್ಯೂರ್. ಸೊ ಬಿಗ್ ಬಾಸಿಂದ ಯಾರ್ಯಾರು ಹೊರಗೆ ಬರ್ತಾರೋ ಎಲ್ರಿಗೂ ಕೂಡ ಇದೇ ರೀತಿಯಾಗಿ ಏಳಿಗೆ ಸಿಗಲಿ, ನನ್ನನ್ನು ಇನ್ನೂ ಹೆಚ್ಚು ಬೆಳೆಸಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಥರ ಮಾಡ್ತಾ ಇದ್ದೀರಾ ನೀವು. ಅಂದರೆ ನೀವೇನು ಅರ್ನ್ ಮಾಡಿದ್ರಿ ಅದನ್ನೆಲ್ಲ ಕೋಣಗೆ ಹಾಕಿರುವಂಥದ್ದು ಎಷ್ಟು ನೆಸೆಸಿಟಿ ಇದೆ ಈ ಸಿನಿಮಾ ಸಕ್ಸಸ್ ಅನ್ನೋದು ನಿಮಗೆ? ಸಿನಿಮಾ ಸಕ್ಸಸ್ಸು ನನಗಾಗಲಿ, ನನ್ನ ಪಾರ್ಟ್ನರ್ಸ್ಗಾಗಲಿ, ಕೋಮಲ್ ಸರ್ಗಾಗಲಿ, ಇಲ್ಲಿರುವಂಥ ಅಷ್ಟು ಜನ ಆರ್ಟಿಸ್ಟ್ಗಳಿಗಾಗಲಿ ಎಲ್ರಿಗೂ ಕೂಡ ತುಂಬ ಇಂಪಾರ್ಟೆಂಟ್. ತುಂಬ ಒಂದು ಒಳ್ಳೆಯ ಸಕ್ಸಸ್ ಸಿಕ್ಕಾಗ ನಾವು ಎಲ್ಲರೂ ಕೂಡ ಬೆಳಿತೀವಿ. ಅದ್ರ ಜೊತೆಗೆ ಆಬ್ವಿಯಸ್ಲಿ ಹಾಕಿರುವಂಥ ಅಷ್ಟು ದುಡ್ಡು ಕೂಡ ಜನ ಬೆಳೆಸೋವರೆಗೂ ರಿಸ್ಕಲ್ಲಿರುತ್ತೆ. ನಮಗೆ ಇಷ್ಟು ದುಡ್ಡು ಹಾಕಬೇಕು ಅನ್ನೋದೇನು ಶೋಕಿ ಅಲ್ಲ. ಇದರಿಂದ ನಾವು ಏನೋ ಒಂದು ಪ್ರೆಸೆಂಟ್ ಮಾಡಬೇಕು. ಯಾಕೆ ಎಲ್ಲರೂ ಇದನ್ನು ಜಾಕ್ಪಾಟ್ ಅಂತ ಅಂತಾರೆ, ಯಾಕೆ ಇದು ಒಂದು ಪ್ರೊಫೆಷನ್ ಆಗಿ ಟರ್ನ್ ಆಗಬಾರ್ದು ಅನ್ನೋದೊಂದು ನನ್ನ ಒಂದು ಮೈಂಡ್ ಸೆಟ್ ಇದೆ. ಇವಾಗ ಜ್ಯುವೆಲ್ರಿ ಶಾಪ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಸೋರ್ಸ್ ಮಾಡ್ತೀವಿ, ತೊಗೊಂಡು ಬರ್ತೀವಿ, ಅದಕ್ಕೊಂದು ಲೇಬಲ್ ಹಾಕ್ತೀವಿ, ನಮ್ಮ ಕುಪ್ಪಂಡಾಸ್ ಅಂತ ಹೇಳ್ತೀವಿ, ಪ್ರೆಸೆಂಟ್ ಮಾಡ್ತೀವಿ, ಸೇಲ್ ಮಾಡ್ತೀವಿ. ಸಣ್ಣ ಪುಟ್ಟ ಒಂದು ಪ್ರಾಫಿಟ್ ಅನ್ನೋದು ನಮಗೆ ಖಂಡಿತವಾಗ್ಲೂ ಇರುತ್ತೆ. ನಾವೊಂದು ಮಾರ್ಜಿನ್ ಅಂತ, ಸಣ್ಣ ಮಾರ್ಜಿನ್ ಅಂತ ಆದ್ರೂ ಇಟ್ಕೊಂಡು ಸೇಲ್ ಮಾಡ್ತೀವಿ. ಅದೇ ರೀತಿಯಾಗಿ ಸಿನಿಮಾ ಅಂತ ಬಂದಾಗ ಒಳ್ಳೆ ರೀತಿಯಾಗಿ ಸೋರ್ಸ್ ಮಾಡಿ, ಆರ್ಟಿಸ್ಟ್ಗಳನ್ನ ಕರ್ಕೊಂಬಂದು ಶೂಟ್ ಮಾಡಿ, ಎಡಿಟ್ ಮಾಡಿ, ಡಬ್ಬಿಂಗ್ ಮಾಡಿ, DTS ಮಾಡಿ, DI ಮಾಡಿ, VFX ಮಾಡಿ, ಸೌಂಡ್ ಎಫೆಕ್ಟ್ ಮಾಡಿ, ಎಲ್ಲ ಮಾಡಿ ನಿಮ್ಮ ಮುಂದೆ ತೊಗೊಂಡು ಬಂದಿಟ್ಟಾಗ ಅದರಲ್ಲೊಂದು ಸಣ್ಣ ಪುಟ್ಟ ಪ್ರಾಫಿಟ್ ಅಂತ ಬಂದಾಗ ನಮಗೆ ಇದನ್ನು ಹೆಚ್ಚು ಮಾಡಬೇಕಂತ ಅನ್ಸುತ್ತೆ. ಇದನ್ನೊಂದು ಪ್ರಾಪರ್ ಪ್ರೊಫೆಷನ್ ಆಗಿ ಕನ್ವರ್ಟ್ ಮಾಡಬೇಕನ್ನೋಂಥ ಆಸೆ ನನಗೆ ತುಂಬ ಇದೆ. ಬೀಯಿಂಗ್ ಆನ್ ಆಂಟ್ರಪ್ರನರ್ ಐ ರಿಯಲಿ ಹ್ಯಾವ್ ದಿಸ್ ಇನ್ ಮೈ ಮೈಂಡ್. ಯಾಕೆ ಪ್ರೊಫೆಷ್ನಲ್ ಆಗಿ ಇದು ಆಗಲ್ಲ ಅಂದರೆ, ಆರ್ಟಿಸ್ಟ್ ಅಂದಾಗ ಒಂದು ಪ್ರೊಫೆಷನ್ ಅಂತ ಕನ್ಸಿಡರ್ ಮಾಡ್ತೀವಿ, ಬಟ್ ಪ್ರೊಡ್ಯೂಸರ್ ಅಂತ ಅಂದಾಗ ಅದನ್ನ ಪ್ರೊಫೆಷನ್ ಅಂತ ಯಾರೂ ಕನ್ಸಿಡರ್ ಮಾಡಲ್ಲ. ದುಡ್ಡಿದೆ ಗುರು ತೊಗೊಂಬಂದು ಮಾಡ್ತಿದ್ದಾರೆ ಅಂತಾರೆ, ಇನ್ಯಾರೋ ಇನ್ಯಾವ್ದ್ರದ್ದು ದುಡ್ಡು ಇರಬೇಕದು, ಇನ್ಯಾರೋ ಅಪ್ಪ ಮಾಡಿರ್ಬೇಕದು, ಈ ಥರ ಬರುತ್ತೆ. ಇಲ್ಲ, ದಿಸ್ ಇಸ್ ಲೈಕ್ ವಾಟ್ ವಿ ಗಿವ್ ಇಟ್ ಗಿವ್ಸ್ ಬ್ಯಾಕ್ ಫಾರ್ ಶೋರ್. ನಾವು ತುಂಬ ಚೆನ್ನಾಗಿ ಒಳ್ಳೆ ಎಫರ್ಟ್ ಹಾಕಿ ಒಳ್ಳೆ ವಿಷಯಗಳನ್ನ ಜಾಯಿನ್ ಮಾಡಿ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ದೇವರು ನಮ್ಮನ್ನು ಕೈ ಹಿಡಿತಾನೆ, ಜನ ಕೂಡ ನಮ್ಮನ್ನು ಕೈ ಹಿಡಿತಾರೆ ಅಂತ ನಾನು ನಂಬಿದ್ದೀನಿ. ಎಲ್ಲ ನಿಮ್ಗಳ ಕೈಯಲ್ಲಿದೆ, ಆಶೀರ್ವಾದ ಮಾಡಿ.